ಲೇ ದೀಪ ಒಟ್ಟು ಜಾರಿ ಏನು ಒಂದಿಟ್ಟು ಹಿಂಗೆ ಕುಟ್ಟುಣುಕ್ಲ ಅಲ್ಲೇ ಉಳ್ಯಾಳವ ಏನು ನಡಾನ ಮುರಿತನು ಬಿದ್ದ ಬಿಟ್ಟ ಆಡ್ಲಿಕ್ಕೆ ಹಾಸಿಗೆ ಹಿಡ್ಕೊಂಡು ಅಂತ ನಾನು ಏನಂತ ಹಾಂ ಒಂದಿಟ್ಟು ಆರಾಮ ಅನ್ಸೈತೆ ಏನು ಎದ್ದು ಕುಂದ್ರಾಕತ್ತಾಳ ಇಲ್ಲ ಮಾರಳವಾಗ್ಲಿ ನನಗೆ ಒಳ್ಳೆ ಜೋಡಾತು ಬೇವಾದ ತಲೆ ಕೆಡ್ಸಾಕಿನ ಬೆಳ್ಳದು ಬಿತ್ತವ ಮನ್ನಿ ನಡಾರ ಅಷ್ಟ ಅಲ್ಲ ತಲೆ ಹೊಡೆದು ಹಿಡಿದು ಹಾಟ್ ರಾಗಿ ಮ್ಯಾಗರ ಹೋಗಿತ್ತಂದ್ರೆ ಬೇಸಿತ್ವ ಎಲ್ಲರತ್ತಾಗ ನನಗೆ ಯವ್ವ ಎಲ್ಲಿ ಹೇಳ್ಬೇಕು ಬಿ ಯವ್ವ ಆಕಿ ಅಲ್ಲಿ ಬೇವ ಇನ್ನೊಂದಿಟ್ಟು ಆಕಿಗೆ ಆರಾಮ್ ಸಿಕ್ಕಿಬಿಡ್ತು ನಾನು ಇಲ್ಲೇ ಉಳಿದು ಬಿಟ್ನಿ ಆಕೆ ಉದ್ದೇಶನ ನಾ ಇಲ್ಲಿ ಉಳಿಬೇಕಿತ್ತವ ಬೇರೆ ಏನಿಲ್ಲ ನೋಡ ನಾನು ಇಲ್ಲಿ ಉಳಿಸ್ಕೋಬೇಕಾಗಿತ್ತ ಮಗನ ಅಲ್ಲಿ ಹಾಕ್ಬೇಕಾಗಿತ್ತು ನಾನು ಇಲ್ಲಿ ಹಮಾಲಿ ಕೆಲಸ ಮಾಡಕ್ಕೆ ಸೇವಾ ಮಾಡಿಸ್ಕೋಕ ಇನ್ನೀಗ ಹಿಂಗೆ ನಾಟಕ ಸಿಕ್ಕಿಬಿಟ್ಟೈತಲ್ವೇ ಇನ್ನು ಹಂಗೋಟ್ ಹಿಂಗೋಟ್ ಮಾಡಿ ಎಲ್ಲಿ ಇಲ್ಲೇ ನಡ ಮುರಿತ್ಲೆ ಕಾಲು ಮುರಿತ್ಲೆ ಕೈ ಮುರಿತ್ಲೆ ನಾ ಸಾಯ್ತೇನ್ಲಿ ಅಂತಂದು ಮಗನ ನೌಕರಿ ಬಿಡಿಸಿ ಮತ್ತೆ ಇಲ್ಲೇ ಎಲ್ಲಿ ಕರಿಗಿರ್ಕೊಂಬರ್ತಾಳ ಹಂಗೆ ಮಾಡಿಬಿಡ ನೋಡು ನಿನ್ನ ಗಂಡ ಇಲ್ಲಡ ಹಗಲು ರಾತ್ರಿ ಆದ್ರೆ ಚಿಂತಲಿ ಆಕಿ ಸೇವಾ ಮಾಡ ಆಕಿ ಒಂದಿಟ್ಟು ಎದ್ದು ಕುಂದ್ರಂಗೆ ಮಾಡಾಕಿ ಎದ್ದು ಕುಂತ್ಲಪ್ಪ ಅಂದ್ರೆ ಊರು ಬಿಟ್ಬಿಡಿನಿ ಹೇಳ್ತ ನೋಡು ನಾ ಚೊಕ್ಕ ಈಗ ನೀ ಆಕಿ ಎಷ್ಟು ಚಂದ ಜಾಪಾನ್ ಜತ್ನ ಮಾಡ್ಕೊಂತಿ ಅಷ್ಟು ಲಘು ಆರಾಮ ಆಕಿ ಆಕೆ ಆರಾಮ ಆದ್ಲು ಅಂದ್ರೆ ನೀ ಆರಾಮಕ್ಕಿ ಇಲ್ಲ ಮತ್ತು ಜೇರ್ ಕರ್ತ ಅವನು ಬೆಂಗಳೂರು ಬಿಟ್ಟು ಬಂದ ಇಲ್ಲಡ ನೀ ಬೆಂಗಳೂರು ಕಾಣೋದಿರಲಿ ಬೆಂಗಳೂರಿನ ಏನೋ ಎಕ್ಕಡೆ ದಿಕ್ಕೈತೆ ಅನ್ನೋದು ಮರ್ತಕ್ಕಿ ನೀನು ಇವಾಗ ಏನು ಮಾಡ್ಬೇಕು ನೀವು ಆಕಿ ಏನು ಮುಂಜಾನೆ ಸಂಜೆ ಇಲ್ಲದ ಕಾಲು ಮುಗಿಲ್ಲ ನೀನಕ್ಕಿದೆ ಆರಾಮ ಆಗೋ ಟೈಮ್ಗೆ ಆಗ್ಯಾಕ ಹೊಂಟೀನಿ ಹಂಗೆ ಆಕಿದ ಡಿಮ್ಯಾಂಡ್ ಭಾಳ ಐತಿ ಏನು ಎಲ್ಲಿ ನಾನು ಕುಂತಲ್ಲೇ ಕುಂದ್ರಿಸಿ ತಿನಿಸು ಉಣಸು ನಮ್ಗೆ ಅವೆಲ್ಲ ಸೇರ್ಕಿ ಬರೋದಿಲ್ಲ ಬೇವ ನಮ್ಗೆ ಆಗೋದಿಲ್ಲ ಅತ್ತಾಗ ಯಾವಾಗಾರ ಹೇಳಲಕ್ಕ ಇಲ್ಲ ಯಾವಾಗಾರ ಯಾಕೆ ಗೊಟ್ಟಕ್ಕನ ಒಳಕ ಹೆಂಗೆ ಕುಂತ ನೋಡಿ ಯಾರು ಕೂಡ ಕೂಗಿ ಮಾರಿದು ಪಾಪ ಚಂದಾಗಿದ್ದವ್ರನ್ನ ಊನ ಮಾಡಿ ಅವ್ರ ನಡ ಮುರಿದು ಮಾಡು ಮಟ್ಟ ಮಾಡಿ ಇಲ್ಲಿ ನಂದು ಏನು ತಪ್ಪಿಲ್ಲಾರ್ದಕ್ಕೆ ನನ್ನ ಬೇಕಾಕ್ ಹಚ್ಚಿ ರಾಜ್ಯ ಭಾರ ಮಾಡ್ಕೊಂತ ಮತ್ತೇನೈತಿ ಇಲ್ಲಿಂದ ಕಿತ್ಕೊಂಡು ಹೋಗ್ಯಾನಂದ್ರೂ ಸಂಗ್ತಾನ ಈಗ ನಾನು ಹುಚ್ಚಿಕೊಂಡು ಒಬ್ಬ ಫೋನ್ ಹಚ್ಚಿ ಅಲ್ಲೇ ಇರ ಅಂತ ಹೇಳಿದ್ನ ಚಿಕ್ಕಮ್ಮರ ಟೈಮ್ ನೋಡಿದ್ನ ಎಷ್ಟಾತು 11 ಗಂಟೆ ಆತ್ರಿ ಏನ್ರಿ ನೀವೆಲ್ಲ ನಾಷ್ಟ ಮಾಡಿ ಕುಂತ್ರಿ ಪಾಪ ಅವ್ರು ನಿಮ್ಮ ಅತ್ತಿಯರು ಯಾವತ್ತಾತ್ರಿ ಉಪವಾಸ ಕುಂತು ಹೋಗ್ರಿ ನಂದಿಟ್ಟು ಉಪ್ಪಿಟ್ಟು ಮಾಡಿ ಹೋಗಿ ತಿನ್ನಿಸ್ರಿ ಅವರಿಗೆ ಏನು ಒಲಿವಾಯ್ ವೈನಿ ನನಗಾಗುದಿಲ್ಲ ಕೊಡು ಹೋಗು ತಿಂತಾ ತಗೋ ಆಕೆಗೆ ನಡ ಅಷ್ಟ ಮುರ್ದೈತಿ ಕೈ ಏನು ಬಿದ್ದಿಲ್ಲಲ್ಲ ಕೈಯೆಲ್ಲ ಗಟ್ಟಿ ಅದಾವೆಲ್ಲ ಹೋಗಿ ಕೊಡು ತಿಂತಾಳಕ್ಕೆಲ್ಲ ಆಕೆ ಅಂತೆ ಹಾಕ ಶೀಪ್ತು ಬರ್ತೈತಿ ಬಿದ್ದು 4 ದಿವಸ ಆತದ ಚಂದಾಗಿ ಜಾಕಾನೂ ಮಾಡಿಲ್ಲ ಏನಿಲ್ಲ ಗಮ್ಮನ ಅರಕತ್ತಾಳ ನನಗಾಗುದಿಲ್ಲ ಆಕೆ ತಿನ್ಸೋದು ನೀನ ಹೋಗಿ ಕೊಡು ಇಲ್ಲ ನಿನ್ಗೆ ಅಷ್ಟು ಇರ್ತಿದ್ರು ನೀನ ಹೋಗಿ ತಿನ್ಸು ಅಲ್ರಿ ನಿಮ್ಮ ಅತ್ತಿಯವ್ರು ನಮ್ಮ ಅತ್ತಿಯವ್ರು ಅಲ್ರಿ ಬಿದ್ದು 4 ದಿವಸ ಆತು ಜಾಕ ಮಾಡಿಲ್ಲ ಅನ್ನೋದು ಅಷ್ಟ ಕಾಣಿಸುತ್ತಲ್ರಿ ಎತ್ತಿ ಕರ್ಕೊಂಡೋಗಿ ಜಾಕ ಮಾಡ್ಬೇಕು ಅನ್ಸುದಿಲ್ಲನ್ರಿ ನಿಮ್ಗೆ ಹಾ ಕರ್ಕೊಂಡು ಹೋಗ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಚಚ್ಚಗೆ ಮೊದಲು ತಿನ್ನಿಸ್ರಿಗಿದನ್ನ ತಿನ್ನಿಸಿ ಸ್ವಚ್ಛಗೆ ಬಚ್ಚಲ ಮನ್ಯಾಗ ಕುಂದರ್ಸಿ ಗಸ್ 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 ಅಬಕಾರ ಹಚ್ಚಿ ತಿಕ್ಕ್ರಿ ಎಲ್ಲ ಘಮ ಘಮ ವಾಸನೆ ಬರ್ತಾರ್ರಿ ಅವಾಗ ಏನ್ರಿ ಹೋಗ್ರಿ ಅಕ್ಕಿನ್ನ ನಾನು ಜಳಕ ಮಾಡಿಸಿದ ಸತ್ರ ಆಗೋದಿಲ್ಲ ನೋಡುವ ನನಗೆ ಹೇಳ್ತಾನೆ ನಾನು ಆಗೋದಿಲ್ವಾ ನನಗಾಗೋದಿಲ್ಲ ಇಲ್ಲ ಹೋಗಿ ಕೊಡು ಹೇಳ್ತಾನೆ ಮತ್ತೆ ನಮ್ಮ ಮಾವು ಮಾಡಿಸ್ತಾನೆ ತಗೋ ಮತ್ತೆ ಗಂಡ ಅಂದ್ಮ್ಯಾಗ ಹೆಂತನ್ಮ್ಯಾಗ ಮಾಡಕಬೇಕು ಎಲ್ಲ ಇಲ್ಲೇ ನಮ್ಮ ಹಮಾಲಿ ಕೆಲಸ ಮಾಡಕ್ಕೆ ತೊಗೊಂಬಂದಾರನ ಮದುವೆ ಆಗೈತಿ ನನ್ನ ಗಂಡನ ಜೊತೆಗೆ ಒಂದು ದಿವ್ಸ ನೆಮ್ಮದಿಯಿಂದ ಇರಾಕ್ ಬಿಟ್ಟಿಲ್ಲ ಇವ್ರು ನನ್ನ ಇಲ್ಲಿ ಇಟ್ಕೊಂಡು ಕುಂತು ಬಿಟ್ಲು ಅದ್ರದ ನೋಡಿ ಈಗ ಅನುಭವಿಸಕತ್ತಿದ್ದು ಓಟು ನನ್ನ ಬೆಂಗಳೂರಿಗೆ ಮದುವೆಯಾಗಿ ಬಂದ್ಕೊಂಡು ನಾನು ಕಳಿಸಿಬಿಟ್ಟಿದ್ಲು ಅಂತಂದ್ರೆ ಇಷ್ಟೊತ್ತಿಗೆ ಚಂದಾಗೆ ಇರ್ತಿದ್ಲಕ್ಕಿ ನಾನು ಏನು ನನ್ನ ಗಂಡನಿಂದ ದೂರ ಮಾಡಿ ಮರ 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 ಅನ್ಸಿದ್ ನೋಡ ಅರ್ಧ ಈಗ ಅನುಭವಿಸಕತ್ತಾಳ ಆಕೆ ಉಂಟು ಆಕಿ ಗಂಡ ಉಂಟು ಅದಾಳಕ್ಕಿ ಮಗಳು ದೊಡ್ಡ ನಾಟಕ ಮಾಡಕ್ಕೆ ಹಿಂಗೊಮ್ಮೆ ಅಡ್ಡಾಡ್ತಿದ್ಲು ಆಕೆ ಬೇಕಂದ್ರೆ ಮಾಡ್ತಾ ಏನು ಹೋಗಿಡಾಕಿ ಕಾಟದ ಮಗ್ಲಕ್ಕೆ ಬೇಕಂದ್ರೆ ತಿಂತಾಳ ಹೊಟ್ಟೆಸಿದ್ರೆ ಇಲ್ಲಾಂದ್ರೆ ಇಲ್ಲ ಎಂತ ಹೆಂಗಸಿದ್ದಾಳಿಕಿ ಅಂತ ನಾನು ಪಾಪ ಇಂಥ ದೊಡ್ಡ ಮನೆಗೆ ಇಂಥ ಚಲೋ ಮನೆಗೆ ಇದನ್ನ ಕಾಗಿ ಹೋಗಿಸ್ಕೊಂಡ್ರು ಅವ್ರ ಪಾಪ ಮತ್ತಿನ ಹಂಗಲ್ರಿ ಚಿಕ್ಕಮ್ಮರ ಅಲ್ರಿ ಅತ್ತಿಯರ್ ನೀವರ ಒಂದು ಮಾತು ಬುದ್ಧಿವಾದ ಹೇಳ್ಬಾರ್ದನ್ರಿ ಅವ್ರಿಗೆ ಅಲ್ರಿ ಮನುಷ್ಯ ಅನ್ಯಾಗ ನೋವು ನಲಿವಿ ಬೇಕ್ರಿ ಜೇರ್ ಕರ್ತ ನೀವೇನದ ಜಾರಿ ಬಿದ್ದು ನಿಮಗ ನಡ ಮುರಿದು ನಾವು ಬೇಕಂದ್ರೆ ತಿನ್ವಳಕ್ಕ ಬ್ಯಾಡ ಅಂದ್ರೆ ಬಿಡುವಳಕ್ಕ ಅಂತಂದು ಟೇಬಲ್ ಮ್ಯಾಗ ಇಟ್ಟು ಸುಮ್ಮನೆ ಇರ್ತೀರೇನ್ರಿ ನೀವು ಈಗ ಬಾಳ್ ನಡ್ಸಿಲ್ವಲ್ಲಿ ಬಾಳ್ ಮಾತಾಡಕತ್ತೀನಿ ನೀನು ಏನ್ ಹೆದರ್ಸಾಕತ್ತೀಯ ನಂದು ಹೊಳ್ಳಮಳ ಮಾತಿದ್ದಿದ್ರು ಸಾಕು ನಿಮ್ಮ ನಡ ಮುರಿದಿದ್ರಿ ನೀವು ಬಿದ್ದಿದ್ರಿ ನಿಮಗ್ ಹಂಗಾಗಿದ್ರಿ ನಿಮಗ್ ಹಿಂಗಾಗಿದ್ರಿ ನಾವು ಹಂಗ್ ಮಾಡ್ತಿದ್ವಿ ಅನ್ರಿ ನಾವು ಹಿಂಗ್ ಮಾಡ್ತಿದ್ವಿ ಅನ್ರಿ ಏನ್ ಮಾತಾಡಕಲ್ತೀವ ನೀನು ಏನ್ ನಡ ಮುರಿಬೇಕಂತ ಮಾಡಿಡಿ ನಂದು ಮುರಿದ್ರ ಮುರಿ ಹಂಗಾರ ಅದನ್ನ ನೋಡೋಣಂತ ತಡೀರಿ ಹಂಗಾರ ಹೋಗಿ ಕೊಬ್ಬರಿ ಎಣ್ಣೆ ತೊಗೊಂಬರ್ತೇನೆ ಕೊಬ್ಬರಿ ಎಣ್ಣೆ ಅದಕ್ಕೆ ಯಾಕಂದ್ರಿ ನಿಮ್ದು ಕೊಬ್ಬರಿ ಎಣ್ಣೆ ಹಾಕಿ ಜಾರಿಸಿ ನಿಮ್ದು ಜರ್ರ ಅಂತ ಹೇಳಿ ಜಾರಗುಂಡಿ ಆಡಿಸಿ ದಪ್ಪನ ಕೆಡಿವಿ ಮತ್ತೆ ಅವ್ರ ನಡ ಮುರಿದೈತಿ ಯಾರಿ ನಮ್ಮ ನಡುದ ಜೊತೆಗಿನ ಹಲ್ಲು ಮುರಿಬೇಕ್ರಿ ನೀವು ಅದಕ್ಕೆ ಹೋಗಿ ಕೊಬ್ಬರಿ ಎಣ್ಣೆ ತೊಗೊಂಬರ್ತೇನ್ರಿ ಇಲ್ಲಿ ದಾರ್ಯಾಗ ಹಾಕಾಕ ಕವೈನಿ ಏನೇನಾರ ಮಾತಾಡಕತ್ತೀಯಲ್ಲ ಏನೇನಾರ ಮಾತಾಡಕತ್ತೀನಿ ಚಿಕ್ಕಮ್ಮರ ನಾನು ನೀವ್ ಹೇಳಿದ್ದನ್ನ ನೀವು ಮಾಡಿದ್ದನ್ನ ಮಾತಾಡಕತ್ತೇನ್ರಿ ನಾ ಏನ ನೀವು ಮಾಡಿದ್ದಾರಿ ಓಟ್ ಇದು ಆಟ ಏನ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ ಬೆಂಗಳೂರಿಗೆ ಅವರು ನಿಮ್ಮನ್ನ ಬೆನ್ನತ್ತಿ ಬರ್ತಾರ ಅಂತ ಹೇಳಿ ಹೋದಲ್ಲಿ ನೀವು ಓಟು ಕೊಬ್ಬರಿ ಎಣ್ಣೆ ಹಾಕಿ ಸಾರ್ಸಾಡಿ ಅವ್ರನ್ನ ಜಾರ್ಸಿ ಬಿಸಿದ್ದು ಅತ್ತಿಯರ ಕೊಬ್ಬರಿ ಎಣ್ಣೆ ಹಾಕಿದ್ದು ಇದು ಪಕ್ಕ ನನಗೆ ಗೊತ್ತೈತ್ರಿ ಅಲ್ಲ ಉರ್ಸನಾಳಿ ಮತ್ತಿನ ಏನೇನಾರ ಮಾತಾಡಕ್ ಹೋಗ್ಬೇಡ ನೀನು ಆತಗೆಲ್ಲ ನಾವು ಮಾಡಿಲ್ಲ ನಮ್ಗೆ ಗೊತ್ತೂ ಇಲ್ಲ
ಮತ್ತಿನ ನೋಡಿ ನೀನು ಆ ಕೊಬ್ಬರಿ ಎಣ್ಣೆ ಹಾಕಿದ್ದ ಕಣ್ಣಿಲೆ ನೋಡಿಲ್ಲ ಅಂತಂದ್ರೂ ನನಗೇನು ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ ಅತ್ತಿಯರ ನೀವು. ಏನ ನೀವು ಬೇಕಾದ್ ಮಾಡಿದ್ರೆ ನಾ ಸುಮ್ಮನೆ ಇರ್ತಿದ್ನಿರಿ. ಆದ್ರೆ ಆರಾಮಿದ್ದಿದ್ದು ಮನುಷ್ಯಾಗ ಏನ ನೀವು ಮಾಡಿದ್ದು ನಿಮ್ಗೆ ಚಂದ ಕಾಣ್ತತೇನ್ರಿ? ನೀವೇ ಮಾಡಿದ್ರಿ ಅದನ್ನ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಿಲ್ಲ ಅದನ್ನ. ಮುಚ್ಚಬಾಯ್, ಹಳೆ ಅಡ್ಡಾಡಿ ಊರ ಹಳೆ ಅಡ್ಡಾಡಿ ಮತ್ತೆ ನಾನು ನೋಡಾಕತ್ತೇನೆ ಇರೋಡ. ನಿನಗ ತಗೊಂಡು ನಿಂದ್ರೋರು ಯಾರು ಇಲ್ಲಿ ನೋಡು. ಏನ ಜೀವನ ಮಾಡ್ಬೇಕಂತ ಮಾಡಿ ಏನು ಗಂಡ ಮನೆಯಾಗ ಏನು ಮನೆ ಬಿಟ್ಟು ಹಂಗ ಬಗ್ಲಾಗ ಗಂಟಿಟ್ಟು ಓಡಬೇಕಂತ ಮಾಡಿ ನಾವು ಮಾಡೀವಂತ ನೋಡಿ. ನಾವೇನು ಮಾಡಿತ್ತು ಮಕ್ಕ ಅಂತ ಮಾರಿ ಅಂತ ಇದನ್ನಂತ ಅದನ್ನಂತ. ಹೌದು, ಆಕಿ ಬೆಂಗಳೂರು ಹೋಗೋದು ನಮಗೆ ಸೇರ್ಕಿದ್ದಿಲ್ಲ, ಹಂಗಂತೇಳಿ ಆಕಿ ನಡ ಮುರಿಯಟ್ಟೇನು ಕೆಟ್ಟಿಲ್ಲ ನಾವು. ಹಿಂಗ ಹೇಳಿ ಅವೈನಿ ಏನ ನನ್ನ ಬಾಳೆಕನಿ ಹಣ್ಸಿಟ್ಟಿ ಮತ್ತಿನ ನಾವೇನಕಿನ ಕೊಬ್ಬರಿ ಎಣ್ಣೆ ಹಾಕಿ ಕೆಡವಿಲ್ಲ, ತಾನ ಬಿದ್ದಾಳಾಕಿ. ತಲೆ ಬಾಚ್ಕೊಳ್ಳೋ ಮುಂದೆ ಏನಾರ ಕೊಬ್ಬರಿ ಎಣ್ಣೆ ಬಿದ್ದಿರ್ಬೇಕಿಲ್ಲ ಅಷ್ಟ. ಮನೆಯಾಗಿದ್ದ ಕೊಬ್ಬರಿ ಎಣ್ಣೆ ಎಲ್ಲ ಮುಚ್ಚಿಡ್ರಿ ಅತ್ತಿಯಾರ, ಇಲ್ಲ ಅಂದ್ರ ಅದ ಕೊಬ್ಬರಿ ಎಣ್ಣಿನ ನೆಲಕ್ಕೆ ಬಿದ್ದು ಯಾರ್ಯಾರು ಹೆಂಗೆ ಜಾರ್ಯಾರು ಬೀಳ್ತಾರ ಅಂತ ಹೇಳಕ್ ಆಗುದಿಲ್ರಿ. ಏನ್ರಿ ಕೊಬ್ಬರಿ ಎಣ್ಣೆ ಓಸ ಮುಚ್ಚಿ ತಗಲಿಡ್ರಿ. 12 ಮಾತ್ರ ಕೊಬ್ಬಡವ ನೀನು ಈಗೇನಕ್ಕೆ ತಿನ್ಸಿ ಬರ್ಬೇಕನ? ಅಷ್ಟು ಕಾಲದಲ್ಲಿ ನೀನು ಇಷ್ಟೆಲ್ಲ ಮಾತಾಡಕತ್ತಿದ್ದೀಗ ತಮ್ಮ ಇಲ್ಲದ ನಾ ಎಲ್ಲ ತಿನ್ಸಿ ಬರ್ತಾನಂತ. ಇಷ್ಟು ಕೆಲಸ ಮೊದ್ಲ ಮಾಡಿದ್ರೆ ನಾ ಇಷ್ಟು ಮಾತಾಡ್ತಿದ್ದೆ ಹೇಳ್ರಿ. ಅಷ್ಟಕ್ಕೂ ತಗೋರಿ ತಿನ್ಸಿ ಬರ್ರಿ. ಎಷ್ಟು ಮಾತಾಡ್ತಾ ಅವ್ನಿಗೆ ಎಷ್ಟು ಮಾತಾಡ್ತಾ. ಏಯ್ ನೀನು ತಿನ್ನಿಸರ ತಿನ್ನಿಸಿ ಬಿಟ್ಟರೆ ಬಿಡ. ಅದು ಏನ್ರ ಅಂದಾಗ ಹೂ ಅನ್ನ ಕಲ್ಕೋ. ಏನ ನಮ್ಮ ಟೈಮ್ ಕೆಟ್ಟಿದ್ದು ಹೊತ್ನ್ಯಾಗ ಅದೇನ ಅಂತಾರಲ್ಲ ಹಂಗಾಬಾರ್ದು. ಮತ್ತೆ ಅದಾಳ್ ಬಿಡುವ, ಸೀಮ್ಯಾಗಿಲ್ಲ ಸಸಿ ಮತ್ತೇನೈತಿ ಬಡ ತಿನ್ಸಿ ಬರ್ತಾನೆ ಆಕಿ ಹೋಗಿ. ಯವ್ವ ಈ ಹಲಕಟ್ಟು ಹಡಿಬಿಟ್ಟಿನ ನಂಬ್ಕೊಂಡು ಕುಂದ್ರಾಕ ಆಗೋದಿಲ್ಲ. ಎಲ್ಲ ಕೊಬ್ಬರಿ ಎಣ್ಣೆ ಮುಚ್ಚಿಡ್ದ ಬೇಯಿಸಿ ಅದೇನೋ ಅಂತಾರಲ್ಲ. ಮತ್ತು ನಾ ಹೋಗೋದಾರ್ಯಾಗನ ಕೊಬ್ಬರಿ ಎಣ್ಣೆ ಹಾಕಿ ನನ್ನ ಜಾರ್ಗುಂಡಿ ಆಡಿಸಿ ಬಾಯಾಗಿದ್ದಿದ್ದು ಒಂದು 4 ಹಲ್ಲೂ ಬಕ್ಕರಿಸಿ ಹೆಣನ ಹೊರಕಿದಾಳಾಕಿ. ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಓಸು ಮುಚ್ಚಿ ಬಿಡ್ತಾನೆ ಅವನು. ಅತ್ತಿಯರ ಹೇಳ್ರಿ ಮ್ಯಾಗ ಇದು ಮಾಡ್ಕೊಂಬಂದೆ ನೋಡ್ರಿ, ಉಪ್ಪಿಟ್ಟು ತಿನ್ನಿ ಹೇಳ್ರಿ. ಯವ್ವ ನನಗೆ ಎಲ್ಲಿ ಹೇಳಾಕೆ ಬರ್ತೈತಿ ಬೇವ. ಅದನ್ನೊಂದಿಟ್ಟು ಟೇಬಲ್ ಮ್ಯಾಗಿಟ್ಟು ಎಬಿಸಿ ತಿನ್ನಿಸ್ಬೇ. ಅತ್ತಿಯರ ಹಗರ್ಕೆ ಹೇಳ್ರಿ, ಅದನ್ನ ರೂಢಿ ಇಟ್ಕೋಬೇಡ್ರಿ. ಕೈ ಹಿಡಿದು ಎಬ್ಸೋದನ್ನ ಒಂದಿಟ್ಟು ಹಾಂಗೆ ಇನ್ನು ಹೇಳಕ್ಕೆ ಕಲ್ಕೋರಿ. ನೀವು ಹೇಳ್ತಾ ನೋಡ್ರಿ ನಿಮ್ಗೆ ಆ ಚೊಕ್ಕ ನನಗೂ ಹಳ ಮಳ ಎಬ್ಸು ಮಾಡಂತಂದ್ರೆ ನನಗೆ ಆಗೋದಿಲ್ರಿ. ನನಗೂ ಕೈ ಬಿದ್ದು ಹೋಗ್ಯಾರಿ. ನಿಮ್ಗೆ ಎಬ್ಸಿದ್ರಾಗ ಅಂತಂದ್ರೆ ತಲೆ ಕೆಟ್ಟು ಹಾಪಾಗಿ ಹೋಗೈತೆ ನನಗೆ ಎಲ್ಲರತ್ತಾಗ. ಆಮೇಲೆ ನೋಡ್ರಿ ಮಾವಾರ್ಗೆ ಹೇಳ್ರಿ ಒಂದಿಟ್ಟು ಜಳಕ ಮಾಡ್ಕೊರಿ ಚಂದಾಗಿ ಸ್ವಚ್ಛಾಗಿ. ಸನೇಕ್ ಬರಂಗಿಲ್ಲ ನೋಡ್ರಿ, ಗಮ್ಮಂತಂದು ಹಂಗೆ ವಾಸನೆ ಬರ್ತೈತಿ. ಹಂಗೆ ಯಾಕಂತಿ ಬೇವ? ಹಂಗಲ್ಲ ದೀಪ, ನಾ ಏನು ಮಾಡಲ ಅಲ್ವಾ? ನಿಮ್ಮ ಮಾವಾರ ವಯಸ್ಸೋದಾರ ಅವ್ರಿಗೆ ಏನು ನೀಗ್ತೈತಿ ಬೇ? ಒಂದಿಟ್ಟು ಹಾಂಗೆ ನೀರಿನೂ ಕರೆದು ಎಡಗೈ ಬಲಗೈಲೆ ಹಿಡ್ಕೊಂಡು ಹಾಂಗೆ ಕರ್ಕೊಂಡು ಹೋಗಿ ಜಳಕ ಮಾಡಿಸಿರ್ಬೇ. ನನಗೂ ಸಮಾಧಾನ ಇದೆ ಜಳಕ ಮಾಡ್ಲಾರ್ದಂಗೆ. ಏನು ಒಂದಿಟ್ಟು ಕೈ ಹಿಡಿದು ಎಬಿಸಿ ತಿನ್ನಿಸ್ಬೇ. ಇದಾತ್ ನೋಡ್ರಿ ನಿಮ್ದು. ಇಲ್ಲರಿ ಎತ್ತಾರ ನನಗೆ 12 ಹಚ್ಚಾಕೋಬೇಡ್ರಿ. ಏನ್ರಿ ನೀವು ಅದನ್ನ ರೂಢಿ ಕಲಿತೀರಿ. ನಾವು ಕೈ ಹಿಡಿದು ಎಬ್ಸೋದು ತಿನ್ಸೋದು ಮಾಡೋದು ಮಾಡಿದ್ರಿ ಅಂತಂದ್ರೆ ಇಲ್ಲಿ ಇಟ್ಟು ಹೋಗಿರ್ತೇನೆ ರೀ. ಬೇಕಂದ್ರೆ ತಿನ್ರಿ, ಬ್ಯಾಡಂದ್ರೆ ಬಿಡ್ರಿ. ಏನ ಹೊಟ್ಟೆ ಸಿತ್ತಂತಂದ್ರೆ ತಾನ ನಡಾಮ್ಯಾಗ ಹೇಳ್ತತ್ರಿ. ಹಾಗ ನಾವು ಎದ್ದೆಲ್ಲ ಉಪ್ಪು ಮಾಡ್ದಂಗೆ ಭಾಳ ಆತ್ರಿ. ನಿಮ್ದು 4 ದಿವಸ ಆತು ನಿಮ್ಮ ಸೇವಾ ಮಾಡಕತ್ತು. ಒಂದೀಟ್ರ ಆಗ್ಯಾಡ್ರಿ ಬಾ ಮಾಡ್ಕೊಂಡು ಬಿದ್ದು ಬಿಟ್ರಿ. ಹಂಗೆ ಇಲ್ಲಿ ಇಟ್ಟಿರ್ತೇನೆ ರೀ. ಏನ್ರಿ ಹಸು ಆತಂದ್ರೆ ಎಲ್ಲ ನಡಾನು ಗಟ್ಟೆಕತಿ, ಎಲ್ಲಾನು ಗಟ್ಟೆಕತಿ. ಬೇಕಂದ್ರೆ ತಿನ್ರಿ, ಬ್ಯಾಡಂದ್ರೆ ಬಿಡ್ರಿ. ಅಯ್ಯೋ ಕತಿ ಬಾಳವ, ಏನು ಬಂತ ಯವ್ವ ನನಗೆ? ದೇವ್ರು ಏನು ತಂದೆ ಯವ್ವ ಇದು ನನಗೆ? ಅಲ್ಲ ಒಂದೀಟ ಹಾಸಿಗೆ ಹಿಡ್ದಿದ್ದಕ್ಕೆ ಈಕಿಷ್ಟೆಲ್ಲ ಮಾಡ್ತಾಳ. ಇನ್ನು ನಾಳೆ ನನಗೆ ವಯಸ್ಸಾಗಿ ನಾಳೆ ಮುಪ್ಪಾರು ಮುದಿಕೆ ಆದ್ನಂದ್ರೆ ಈಕೆ ನನ್ನ ಪಾರ ಕಷ್ಟ ತೊಳೆದಾಳ. ತುತ್ತು ಮಾಡಿ ಉಳಿಸಾಳ ಆಯ್ಕೆ ನನಗೆ. ಒಂದಿಟ್ಟು ನಡ ಆರಾಮಾಗೋ ಮಟ್ಟ ಆಯ್ಕೆಗೆ ನಾನು ತಡ್ಕೊಳಕ್ಕಾಗೋಲ್ದು. ಇನ್ನು ವಯಸ್ಸು ಹೋದಕ್ಕೆ ನನ್ನ ಜಪಾನ್ ಮಾಡ್ಯಾಳ. ನಾ ಏನೋ ಸೂಕ್ಷ್ಮ ಒಳ್ಳೆಕಿ ಚಲೋ ಆಕಿ ನನ್ನ ಸಸಿ ಅಂತಂದಿಕ್ಕಿನ ಮನಸ್ಸು ಮಾಡಿದೆ. ಆದ್ರೆ ಈಕಿ ಮನಸ್ಸಿನಾಗ ಇಷ್ಟು ಕಕ್ಸೈತೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ, ಗೊತ್ತಾಗಲಿಲ್ಲ. ಈ ಪರವುಲ್ಲ, ನಿನಗೂ ಮೋಸ ಮಾಡಿದೆ, ನಾನು ಮೋಸ ಹೋದ್ನಿಲ್ಲ ಯಪ್ಪ. ಈಗಿನ ಓಟು ನಿನ್ನ ಮುಂದೆ ಹೇಳಿದ್ರೆ ಏನಾಕತ್ ಪರಿಸ್ಥಿತಿ? ಮನಸ್ಸು ಭಾಳ ಕಿಂಕರ ಮಾಡ್ಕೊಂತೀನಿ ನೀನು. ಅಯ್ಯ ಆಂಟಿ ಯಾಕೆ ಹಾಕತ್ತೀರಿ? ಅಯ್ಯ ಇದು ಉಪ್ಪಿಟ್ಟು ಹಂಗಾಯ್ತಾ ಮಾಡಿದ್ದೆ ಅಲ್ರಿ. ಚಿಕ್ಕಮ್ಮ ನಿಮ್ಗೆ ತಿನ್ನಿಸ್ತಾ ಅಂತ ಬಂದಲ್ರಿ, ತಿನ್ನಿಸ್ತಿಲ್ರ? ಅಯ್ಯವ್ವ ನಿಧಿ, ನಾ ಎಂತ ಗಾರಕ್ಕೆ ಬಿದ್ದೀವ ಅಂತಿದ್ರೆ ಕೈ ಕಾಲು ಗಟ್ಟಿರು ಬಟ್ ಅಷ್ಟ ಗಟ್ಟಿ ಮನುಷ್ಯ ಅಂತಂದ. ಆದ್ರೆ ಅನುಭವಕ್ಕೆ ಬಂದಿದ್ದಿಲ್ವಾ? ಇವತ್ತೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆನಪಾತ. ನನ್ನ ಕೈ ಕಾಲು ಗಟ್ಟಿಲ್ಲ ಅಂದ ಕೈ ಎಷ್ಟು ಮಾತಾಡ್ತಾಳ ಆಕಿ. ಇವತ್ತಿಟ್ಟು ತಿನ್ನಿಸಂದ್ರೆ ಎಬಸಂದ್ರೆ ಬೇಕಂದ್ರೆ ತಿನ್ನು, ಬ್ಯಾಡಂದ್ರೆ ಬಿಡ ಅಂತೇಳಿ ಇಟ್ಟೋಗಾಳಿಲ್ಲ. ಜಳಕ ಏನ ಮಾವಾರ ಕಡೆ ಮಾಡಿಸ್ಕೊರಿ ಅಂತಾಳ. ಅವ್ರಿಗೆ ಹೆಂಗೆ ಕತ್ಬೆ ನನ್ನ ಕರ್ಕೊಂಡು ಹೋಗಿ ಗಂಡು ಮಕ್ಳಿಗೆ ಬಗೆಹರಿದಿತ್ತಾನೆ. ಈಗ ಮುಂದೆ ನಾನು ನೋಡ್ಯಾಳನವ
ಸತ್ರ ನೋಡ್ದಲ್ರಿ ಆಕಿ. ಹಾಂ ಇಲ್ಲ ನೋಡ್ರಿ ಆಂಟಿ, ನೀವು ಗಟ್ಟಿ ಆಗ್ಬೇಕ್ರಿ. ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ಗಟ್ಟಿ ಮಾಡೋ ವಿಚಾರ ನಂದ್ರಿ. ಹೆಂಗೂ ನಾನು ಇಲ್ಲಿ ಇಟ್ಕೊಂಡ ಬಿಟ್ಟಾರ್ರಿ ಅವ್ರು ಗಟ್ಟಿ. ನಾನೇ ಗಟ್ಟಿಯಾಗಿ ನಿಂದಿರ್ತೇನೆ ರೀ. ನೀವು ವಿಚಾರ ಮಾಡಬೇಡ್ರಿ, ನಿಮ್ಮನ್ನು ಆರಾಮ್ ಮಾಡ್ತೇನೆ ರೀ. ಒಂದೀಟ್ ಆರಾಮಾಗಿಂದ ಏನೈತ್ರ ಅವ್ರು ವ್ಯವಸ್ಥೆ ತಗೊಳ್ಳೋಣಂತ್ರಿ. ಇಬ್ರು ಕೂಡಿ ಎಷ್ಟು ಮೆರ್ಯಾಕತ್ತಾವಲ್ರಿ ಈಕಿ. ಅದು ಕುಂತಾಳ್ರಿ ಈಕಿ. ಏನ್ರಿ ಬರ್ರಿ, ನಾ ಜಳಕ ಮಾಡಿಸ್ತೇನಂತ ಹಗೂರ್ ಕೈ ಹೇಳ್ರಿ. ಒಂದು ತುಪ್ಪಿಟ್ಟು ತಿಂದು ಜಳಕ ಮಾಡಿ ಬಂದು ಏನೋ ಆ ಡಾಕ್ಟ್ರಿಗೆ ಬರಾಕ್ ಹೇಳೇನ್ರಿ ಬರ್ತೇನಂತ ನಾವ. ಏನೋ ಬಾ ತಿರಿ ಕೇಸ್ಕೋಬೇಡ್ರಿ. ಭಾಳ ಇನ್ನೊಂದು 8-10 ಅದೇನೋ ನರಕ್ಕೇನು ಪೆಟ್ಟಾಗಿಲ್ಲಂತ್ರಿ. ಎಕ್ಸ್ರೇ ರಿಪೋರ್ಟ್ ಬಂದತ್ತಂತ. ಡಾಕ್ಟ್ರಿಗೆ ಫೋನ್ ಹಚ್ಚಿದ್ದೆ. ನರ ತೊಡಕಾಗೈತಂತ ಇದೇನ ಒಂದೀಟ ನರ ಸಡ್ಲ ಆತಪ್ಪ ಅಂದ್ರೆ ಮತ್ತೆ ನೀವು ಆರಾಮಕ್ಕಿರಂತ. ನರಕ ಪರ್ಕ ನಡ ಮುರಿದು ಪರಿದು ಏನಾಗಿಲ್ಲಂತ. ನೀವು ಅವ್ರ ಮುಂದಿದ್ದನ್ನೆಲ್ಲ ಏನು ಹೇಳಬೇಡ್ರಿ ಆಂಟಿ. ನೀವು ಆರಾಮಾಗಿಂದ ಅವಾಗ ಫೈಲ್ ಮ್ಯಾಗ ತಗೊಳಂತ್ರಂತ್ರಿ ಅವ್ರನ್ನ. ಅತ್ತಿ ಹಾಸಿಗೆ ಬಿದ್ದಾಗ ಇಷ್ಟೆಲ್ಲ ಮಾಡಿದ್ಲಲ್ರಿ ಈಕಿ ನಾಟಕ. ಈ ಕತಿ ನಾಳೆದಿಂದ 15 ದಿವಸದ ನಂತರ ಬರ್ತೈತ್ರಿ. ಏನ್ರಿ ಅಂದ್ರೆ ಇವರೆಲ್ಲ ಎದ್ದು ಆರಾಮಾಗಿರ್ತಾರ. ಇವರೆಲ್ಲ ಎದ್ದು ಆರಾಮಾಗಿ ಅಕ್ಕಿ ಪರಿಸ್ಥಿತಿ ಏನಾಕತ್ತಂತ ನಾಳೆಯಿಂದ ತೋರಿಸ್ತೀವಿ. ತಪ್ಪಲಾರ್ದಂಗ ನೋಡ್ರಿ. ದಯವಿಟ್ಟು ಯಾರಾದರೂ ಅಷ್ಟೇ ಏನ್ರಿ ವಯಸ್ಸಾಗೈತಿ ಅಂದ್ಮ್ಯಾಗ ಅವ್ರಿಗೆ ನೀಗಂಗಿಲ್ಲ ಅಂದ್ಮ್ಯಾಗ ಅಥವಾ ಅವ್ರು ಏನಾದ್ರು ಕಷ್ಟದಾಗ ಸಿಕ್ಕಾಕೊಂಡ ಅಂದ್ರೆ ಯಾರೂ ಸಸ್ತಾಗಿಂತ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಅತ್ತಿಗಳು ಅಷ್ಟೇ ಏನು, ನೀವು ನಿಮ್ಮ ಸಸ್ತಾರಿಗೆ ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಎಷ್ಟು ಬೆಲೆ ಕೊಡ್ತೀರಿ, ಅಷ್ಟ ಬೆಲೆ ಅಷ್ಟ ಪ್ರೀತಿ ನಿಮ್ಮ ಸಸ್ತಾರಿಗೆ ಕೊಟ್ಟು ನೋಡ್ರಿ. ನಿಮ್ಮ ಮಕ್ಕಳಿಗಿಂತನೇ ಹೆಚ್ಚು ನಿಮ್ಮ ಸಸ್ತಾರು ನಿಮ್ಮನ್ನು ನೋಡ್ಕೊಂತಾರ. ಏನ ನೀವು ಅಷ್ಟ ಸಸ್ತಾರ. ಏನ ನೀವು ನಿಮ್ಮ ಅತ್ತಿ ಮಾವನ್ನ ಅಪ್ಪ ಅವ್ವ ಅಂತ ತಿಳ್ಕೊರಿ. ಅದು ಯಾವಾಗ, ಯಾಕಂದ್ರೆ ಎರಡೂ ಕೈಲೂ ಒಂದೇ ಕೈಲೇ ಚಪ್ಪಾಳೆ ಹೊಡ್ಯಕ್ಕೆ ಸಾಧ್ಯ ಇಲ್ಲ. ಎರಡೂ ಕೈ ಸೇರಿದಾಗನ ಚಪ್ಪಾಳೆ ಹೊಡ್ಯಕ್ಕೆ ಸಾಧ್ಯ ಐತಿ. ಅದಕ್ಕೇನಪ್ಪ ಅಂದ್ರೆ ನಮ್ಮ ಮನಸ್ಸನ್ನ ನಾವೇನೈತಲ್ಲ ಅದು ಎರಡೂ ಕಡೆಯಿಂದ ಬಂದಾಗ ಮಾತ್ರ ಸ್ಪಂದನೆ ಆಕೈತಿ. ಕೆಲವೊಂದು ಮತ್ತೆ ಅದಕ್ಕೆ ಕಮೆಂಟ್ ಮಾಡ್ತೀರಿ ನೀವು, ಏನು ಮಾಡೋಣ್ರಿ ನಾವು ಮಾಡಿದ್ರು ಅವ್ರು ಹಂಗೆ ಮಾಡ್ತಾರೆ, ನಾವು ಮಾಡಿದ್ರು ಅವ್ರು ಹಿಂಗೆ ಮಾಡ್ತಾರೆ ಅಂತಂದು. ಅದಕ್ಕೆ ಏನಪ್ಪ ಅಂದ್ರೆ ಎರಡೂ ಕಡೆಯಿಂದ ಏನಪ್ಪ ಅಂದ್ರೆ ಸ್ಪಂದನ ಇರ್ಬೇಕು. ಅದಕ್ಕೆ ಅತ್ತಿ ಆದವ್ರು ಏನಪ್ಪ ಅಂದ್ರೆ ಸಸಿಯನ್ನು ಅಪ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. 10 ಸರಿ ನಿಮ್ಮ ಸಸಿ ನಿಮ್ಗೆ ಇದನ್ನ ಮಾಡ್ಯಾರ ಅಂತಂದ್ರೆ 11ನೇ ಸರಿ ನಿಮ್ಮ ಸಸಿ ನಿಮ್ಮನ್ನ ಅಪ್ಕೊಂತಾಳ. ನೀವು ಅಷ್ಟ 10 ಸರಿ ನೀವು ಮಾಡಿ ನೋಡ್ರಿ. 11ನೇ ಸರಿಗೂ ಅವ್ರು ನಿಮ್ಮನ್ನ ಅಪ್ಕೊಂತಾರ. ನಾ ಎರಡು ಹೇಳೋದು ಅಷ್ಟ, ಇಬ್ರಿಗೂ ಹೇಳೋದು ಅಷ್ಟ. ಅತ್ತೆ ಆದರೂ ಅಷ್ಟ, ಸಸ್ತಾರಾದರೂ ಅಷ್ಟ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಿದಾಗನೇ ಜೀವನ ಆಕೈತಿ ಹೊರತು ಇಲ್ಲ ಅಂದ್ರೆ ಜೀವನ ಆಗಂಗಿಲ್ಲ. ದಯವಿಟ್ಟು ಈ ಕತೆಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾಳೆಯಿಂದ ಏನಪ್ಪ ಅಂದ್ರೆ ಇವ್ರ ಅಂಟಿಯರ್ ಆರಾಮಕ್ಕಾರ. 15 ದಿವಸದ ನಂತರ ಕತೆ ಸ್ಟಾರ್ಟ್ ಆಕೈತಿ ನೋಡ್ರಿ.